ತಿಪ್ಟೂರು ತಾಲೂಕಿನ ಬನ್ನಿಹಳ್ಳಿ ಗ್ರಾಮದ ಕೆರೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಪುನಃ ಶ್ವೇತನಗೊಳಿಸಿದ್ದು, ಕೆರೆ ತುಂಬಿ ಕೋಡಿ ಹರಿದಿದ್ದು ಗ್ರಾಮದ ರೈತರು ಹಾಗೂ ಮಹಿಳೆಯರು ಸಂತಸದಿಂದ ಕೆರೆ ಸಮಿತಿ ಅಧ್ಯಕ್ಷರಾದ ಶ್ರೀಧರ್ ಅವರ ನೇತೃತ್ವದಲ್ಲಿ ಯೋಜನಾಧಿಕಾರಿ ಉದಯ್ ಕೆ ಅವರಿಂದ ಬಾಗಿನ ಅರ್ಪಿಸಿದರು. 6 ವರ್ಷಗಳು ಕಳೆದಿದ್ದು ಈ ಒಂದು ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಶುಭಾರೈಸಲು ಬಂದಿರತಕ್ಕಂಥ ನಮ್ಮ ತಾಲೂಕಿನ ಮಾನ್ಯ ಯೋಜನಾಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ಉದಯ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೆರೆ ಅಧ್ಯಕ್ಷರಾಗಿರ್ತಕ್ಕಂಥ ಶಿಶಣ್ಣನವರು ಹಾಗೂ ಗ್ರಾಮದ ಅನೇಕ ಮುಖಂಡರು, ಜೊತೆಗೆ ನಮ್ಮ ಮೇಲ್ವಿಚಾರಕ ಮಿತ್ರರು, ಜೊತೆಗೆ ಸೇವಾ ಪ್ರತಿನಿಧಿಗಳು, ನಮ್ಮೆಲ್ಲ ಸಂಘದ ಪಾಲುದಾರ ಬಂಧುಗಳು ಉಪಸ್ಥಿತರು, ಅವರಿಗೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಬಳಿಕ ಮಾತನಾಡಿದ ಶ್ರೀಧರ್ ಅವರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ 6 ವರ್ಷದ ಹಿಂದೆ ರೂಪಾಯಿ 10 ಲಕ್ಷ ಅನುದಾನದಲ್ಲಿ ಕೆರೆ ಪುನಃ ಶ್ವೇತನಗೊಳಿಸಲಾಯಿತು. ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ಕೆರೆ ತುಂಬುತ್ತಿದ್ದು ನಮ್ಮ ಭಾಗದ ಎಲ್ಲ ಗ್ರಾಮದ ಕೃಷಿ ಚಟುವಟಿಕೆಗಳಿಗೆ ಪುಷ್ಟಿ ನೀಡುವಂತಾಗಿದೆ. ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಈ ಕೊಡುಗೆಗೆ ನಾವು ಸದಾ ಚಿರಋಣಿಗಳಾಗಿರುತ್ತೇವೆ ಹಾಗೂ ನಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ಸಾಮಾಜಿಕ ಕಾರ್ಯ ನಡೆಸಬೇಕಾಗಿದ್ದರೂ ನಮಗೆ ಬಲ ಕೊಡುವುದು ನಮ್ಮೂರಿನ ಮಹಿಳೆಯರು. ಅವರಿಗೆ ಈ ಮೂಲಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ಎಂದರು. ಬನ್ನಿ, ಜಾಗ ಇದೆಯಲ್ಲ ಹಂಗೆ ಬಿಟ್ಟು ಹಂಗೆ ನೋಕಿ. ಕಾರ್ಯಕ್ರಮದಲ್ಲಿ ಯೋಜನಾಧಿಕಾರಿ ಕೆ ಉದಯ್, ಪ್ರಮೋದ್ ಕುಮಾರ್, ವಲಯ ಮೇಲ್ವಿಚಾರಕ ವಿನೋದ್, ಸೇವಾ ಪ್ರತಿನಿಧಿ ಪ್ರೀತಿ ಪರಮೇಶಯ್ಯ, ಉಪಾಧ್ಯಕ್ಷರಾದ ಉಮೇಶ್, ಗ್ರಾಮದ ಮುಖಂಡರಾದ ಕಿರಣ್ BS, ಜಗದೀಶ್, ಗ್ರಾಮ ಎಲ್ಲ ಮಹಿಳೆಯರು ಹಾಗೂ ಸಂಘ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಂಜು, ಗುರುಗದಹಳ್ಳಿ, 9 ಲೈವ್ ನ್ಯೂಸ್, ತಿಪ್ಟೂರು.